ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಇಷ್ಟೇ, ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಈ ಸರಿ ನಾವು ಪ್ರತಿಯೊಂದನ್ನು ನಾವು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿ ಆಮೇಲೆ ಶೇರ್ ಮಾಡೋಣ ಅಂತ ಆ ಥರ ಅಂದ್ಕೊಂಡಿರೋದ್ರಿಂದ ಡಿಲೇ ಆಗಿದೆ. ಬಟ್ ನಾವು ಇವತ್ತು ಮಾಡ್ತಿರೋ ವಿಡಿಯೋ ಎಲ್ಲ ನ್ಯಾಚುರಲ್ ಇಂಡಿಗ್ರೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಇದು ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಫಂಗಿಸೈಡು ಮತ್ತು ನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು ಎಲ್ಲ ಥರ ಇದು ಒಂದೇ ಇದರಲ್ಲಿ ಸಿಗುತ್ತೆ. ಅದಕ್ಕೆ ಇದು ಆಲ್ ಇನ್ ಒನ್ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾವು ಯೂಸ್ ಮಾಡೋ ಇಂಡಿಗ್ರೆಂಟ್ಸು ಪ್ಯೂರ್ ನ್ಯಾಚುರಲ್, ಯಾವುದೇ ಆರ್ಟಿಫಿಷಿಯಲ್ ಇಲ್ಲ. ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಇಂಡಿಗ್ರೆಂಟ್ಸ್ನ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಲ್ಯಾಬಿಗೆ ಕಳಿಸಿದ ಮೇಲೆ ನಮಗೆ ನಮ್ಮ ರಿಪೋರ್ಟ್ ಬಂತು. ರಿಪೋರ್ಟ್ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಟಾರ್ಗೆಟ್ ಮಾಡಿದ್ದು ಸಾಯಿಲ್ ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್, ಎಸ್ಪೆಷಲಿ ಇನ್ನೊಂದು ಪ್ರೋಟೀನ್. ಯಾಕಂದರೆ ನಮಗೆ ಕೋಳಿ ಗೊಬ್ಬರದಲ್ಲಿ ಪ್ರೋಟೀನ್ ಐ ಸಿಗುತ್ತೆ ಎಲ್ಲದಕ್ಕಿಂತ. ಸೊ ಆ ಪ್ರೋಟೀನ್ನ ನಾವು ಎಲ್ಲರಿಗೂ ಕೋಳಿ ಗೊಬ್ಬರ ಸಿಗಲ್ಲ. ಸೊ ಆ ಪ್ರೋಟೀನ ಇದರಲ್ಲಿ ತೊಗೊಂಬರ್ಬೇಕಂತ ನಾವು ಟೂ ಮೈನ್ ಇಂಡಿಗ್ರೆಂಟ್ಸ್ ಭಾಳ ಯೂಸ್ ಮಾಡಿದ್ವಿ. ಅದರಲ್ಲಿ ಮೈನ್ 2 ಇಂಡಿಗ್ರೆಂಟ್ಸ್ ಏನಂದರೆ, ಒಂದು ಮಶ್ರೂಮ್ ಕೇಕ್ ಎಲ್ಲರಿಗೂ ಗೊತ್ತು, ಮಶ್ರೂಮ್ ವೇಸ್ಟ್ ಯೂಸ್ ಮಾಡಿದ್ದೀವಿ. ಇನ್ನೊಂದು ಮಾವುವ ಕೇಕ್, ಅಂದರೆ ಇದು ವೈಟ್ ಹಣ್ಣು ಬರುತ್ತೆ, ಆಲದ ಮರ ಥರ ಇರುತ್ತೆ, ಜಿಬ್ ಇರುತ್ತದೆ ಹಣ್ಣು, ಅದನ್ನ ಮಾವುವ ಕೇಕ್ ಅಂತಾರೆ. ಸೊ ಈ ಥರನ್ನೆಲ್ಲ ಯೂಸ್ ಮಾಡಿಕೊಂಡು ಮಿನಿಮಮ್ ಕ್ವಾಂಟಿಟಿ ಯೂಸ್ ಮಾಡಿಕೊಂಡು ನಾವೆಲ್ಲ ಒಂದು ಫರ್ಟಿಲೈಸರ್ ಯೂಸ್ ಮಾಡಿದ್ವಿ. ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಎಂಡ್ವರೆಗೆ ನೋಡಿ. ನಿಮಗೆ ವಿಡಿಯೋದಲ್ಲಿ ಇದನ್ನ ಯಾವ ಥರ ಹಾಕಬೇಕು ಮತ್ತು ಇದ್ರ ಬದಲಾಗಿ ನಾವು ಇದನ್ನ ಲಿಕ್ವಿಡ್ ಆಗಿ ಯೂಸ್ ಮಾಡೋದು, ಮ್ಯಾನ್ಯೂರ್ ಆಗಿ ಯಾವ ಥರ ಯೂಸ್ ಮಾಡ್ಬೋದು ಅಂದರೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಫುಲ್ ವಿಡಿಯೋ ಎಂಡ್ವರೆಗೆ ನೋಡಿ. ಫ್ರೆಂಡ್ಸ್ ನೋಡಿ, ಈಗ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಈಗ ಪ್ರತಿಯೊಂದು ಕೇಕೂ ನಾವು ವೆಯ್ಟ್ ಮಾಡಿ ಹಾಕ್ತಾಯಿದ್ದೀವಿ. ಸೊ ಇದು ಮಿಕ್ಸ್ಡ್ ಕೇಕ್ ಇದೆ, 8 kg ಇದೆ. ಇದೇನೇನು ಮಿಕ್ಸ್ ಇದೆ ಅಂತ ಹೇಳ್ತೀನಿ. ಸೊ ನೋಡ್ತಾ ಇದ್ರಲ್ಲ, ಇದು ನೀಮ್ ಕೇಕ್, ಪ್ಯೂರ್ ಕೋಲ್ಡ್ ಪ್ರೆಸ್ ನೀಮ್ ಕೇಕು. ಇದು ಸಾಸಿವೆ, ಬಿಳಿ ಎಳ್ಳಿದು. ಸೊ ಈಗ ಒಂದೊಂದೇ ಐಟಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಮಸ್ಟರ್ಡ್, ಇದು ಸಾಸಿವೆ ಮಸ್ಟರ್ಡ್ ಕೇಕ್. ಇದು ತುಂಬ ಪವರ್ಫುಲ್ ಇದೆ, ಎಸ್ಪೆಷಲಿ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಫಂಗಿಸೈಡಾಗೂ ಕೆಲಸ ಮಾಡುತ್ತೆ. ಇದು ಕರಿ ಎಳ್ಳಿದು. ಸಾಕು. ಇದು ಬಂದ್ಬಿಟ್ಟು ಹೊಂಗೆ ವಿತ್ ಆಯಿಲ್. ಇದು ಸಾಕು. ಇದು ನೋಡಿ, ಇದು ಮಶ್ರೂಮ್ ಕೇಕ್. ಸೊ ಮಶ್ರೂಮ್ ಎಲ್ಲರಿಗೂ ಗೊತ್ತು. ಮಶ್ರೂಮ್ ಇಸ್ ತುಂಬ ಪ್ರೋಟೀನ್ಸು ಮತ್ತು ವಿಟಮಿನ್ಸು ಇರುತ್ತೆ. ಆಮೇಲೆ ಇದರಿಂದ ಸ್ವಲ್ಪ ಸ್ಪೀಡ್ ಆಗುತ್ತೆ. ಸೊ 10 kg ಮಶ್ರೂಮ್ ಹಾಕ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ಮಾವುವ ಕೇಕ್ ಅಂತಾರೆ. ಮಾವುವ ಕೇಕು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಈ ವೈಟ್ ಕಲರ್ ಇರುತ್ತೆ ಹಣ್ಣು, ಒಂಥರ ಜಿಬ್ ಇರುತ್ತೆ, ಜಿಡ್ಡಿರುತ್ತೆ ಹಣ್ಣದು. ಅದು ಮರ ಬಂದ್ಬಿಟ್ಟು ಆಲದ ಮರ ಟೈಪ್ ಇರುತ್ತೆ. ಇದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ನಮ್ಮ ಗೊಬ್ಬರದಲ್ಲಿ. ಸೊ ರೆಡ್ ಕಲರ್ ಬರುತ್ತೆ, ಇದು ರೆಡ್ ವಿತ್ ಪಿಂಕ್. ಸೊ ಇದು ಅಷ್ಟೇ, ಮಶ್ರೂಮ್ನಷ್ಟೇ ವಿಟಮಿನ್ಸ್, ಪ್ರೋಟೀನ್ಸ್ ಇರುತ್ತೆ, ಅದರಷ್ಟೇ ಸ್ಪೀಡ್ ಇದು. ಸೊ ಇದು ಬಂದ್ಬಿಟ್ಟು ಬೋನ್ ಮಿಲ್. ನಾನು ಎಲ್ಲ ಹೇಳ್ತಾ ಇರ್ತೀನಿ, ಇದು ಎ ಗ್ರೇಡ್ ಬೋನ್ ಮಿಲ್. 22% ಫಾಸ್ಫರಸ್ ಇರುತ್ತೆ. ಸೊ ಬೋನ್ ಮಿಲ್ನು ನಾವು ಮಿಕ್ಸ್ ಮಾಡ್ತಾ ಇದೀವಿ. ನೋಡ್ಬೋದು, ಇದು ತುಂಬ ವೆಯ್ಟ್ ಇದೆ. ನಾನು ಹೇಳ್ತಾ ಇರ್ತೀನಿ, ರಾಕ್ ಫಾಸ್ಫೇಟ್ ಇದು ಎ ಗ್ರೇಡು. ಇದರಲ್ಲಿ 20% ಜಾಸ್ತಿ ಇರುತ್ತೆ, 22-23% ಫಾಸ್ಫರಸ್ ಇರುತ್ತೆ. ಪ್ಯೂರ್ ನ್ಯಾಚುರಲ್ DAP ಅಂತ ಹೇಳ್ಬೋದು ನಾವು. ಸೊ ಇದನ್ನು 10 kg ಹಾಕ್ತಾ ಇದೀವಿ. ಇದು ತುಂಬ ಇಂಪಾರ್ಟೆಂಟ್, ಫಾಸ್ಫರಸ್. ಇದು ನೋಡ್ತಾ ಇದ್ರಲ್ಲ, ಇದು ಕಾಟನ್ ಕೇಕ್, ಇದು ಪ್ಯೂರ್ ಕಾಟನ್ ಕೇಕ್ ಇದು. ಸೊ ಕಾಟನ್ ಕೇಕು 5 kg ಮಿಕ್ಸ್ ಮಾಡ್ತಾ ಇದೀವಿ. ಇದು ನೋಡ್ರಿ, ಇದು ಸಾಯಿ ಸ್ಲರಿ ಅಂತ ತರಿಸಿದೀವಿ. ಇದೆಲ್ಲ ಸೋಯಾ ಮಿಕ್ಸ್ ಇರುತ್ತೆ, ಇದು ತುಂಬ ಸೋಯಾ ಇರುತ್ತೆ ಇದರಲ್ಲಿ. ಸೊ ಇದನ್ನು 5 kg ಮಿಕ್ಸ್ ಮಾಡ್ತಾ ಇದೀವಿ. ನಿಮಗೆ ಗೊತ್ತು, ಸೋಯಾ ಪ್ರೋಟೀನ್, ಅಮೈನೋ ಆಸಿಡ್, ಇದೆಲ್ಲ ಒಂದು ಡ್ರಮ್ಮಲ್ಲಿ ಹಾಕ್ತಾ ಇದೀವಿ. ಸೊ ನಾವಲ್ಲಿ ತೂಕ ಮಾಡಿರೋದೆಲ್ಲ ಒಂದು ಡ್ರಮ್ನಾಗ ಹಾಕ್ಬೇಕಲ್ಲ.
ಇದು ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ EM ಕಲ್ಚರ್. ಸೊ ಇದು ನಮಗೆ EM ಕಲ್ಚರ್ ತುಂಬ ಇಂಪಾರ್ಟೆಂಟು. ಇದನ್ನು ನಾವು 1 ಲೀಟ್ರ್ ಹಾಕಿದ್ದೀವಿ. ಸೊ ಇದು ವುಡ್ ವಿನಿಗರ್, ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ವುಡ್ ವಿನಿಗರ್. ಸೊ ವುಡ್ ವಿನಿಗರ್ ನಾನು ಹೇಳ್ತಾ ಇದ್ದೆ, ಇದು ಕಾಂಪೋಸ್ಟ್ ಆಗು ಕೆಲಸ ಮಾಡುತ್ತೆ. ಸೊ ನಾವು ಈಗ ಆ್ಯಡ್ ಮಾಡ್ತಾ ಇರೋದು ತುಂಬ ಇಂಪಾರ್ಟೆಂಟ್. ಇದು 100 ಬಿಲಿಯನ್ ಕೌಂಟ್. ಇದು ಪ್ರತಿಯೊಂದನ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ಇದು ನಾರ್ಮಲಿ ಮಾರ್ಕೆಟಲ್ಲಿ ಸಿಗೋದಲ್ಲ. ಇದನ್ನ ತಗೊಂಡೆ ಎಲ್ಲರೂ ಕಂಪ್ನಿಯವರು ಕೌಂಟ್ಸ್ನ ಮಲ್ಟಿಪ್ಲೈ ಮಾಡಿಕೊಂಡು ನಮಗೆಲ್ಲ ಕೊಡೋದು. ಅದನ್ನ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಸ್ಟಾರ್ಟಿಂಗು ಕೋಲ್ತಾ ಅಂತಿರೋ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ನೀರು ಮಿಕ್ಸ್ ಮಾಡಿದ್ರೆ ಆಯ್ತದೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇವಾಗ ಫರ್ಮೆಂಟೇಷನ್ ಇಡಬೇಕು ನಾವು. ಸೊ ಈ ಥರ ಚೆನ್ನಾಗಿ ಕ್ಲೋಸ್ ಮಾಡಿ ನಾವು ಕವರ್ ಮಾಡಬೇಕು. ಇಲ್ಲ ಬಾಕ್ಸ್ ಇರೋದ, ಅಲ್ಲಿ ಬಾಕ್ಸ್ ಐತೆ. ಸೊ ನಾವು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಮರ್ತಿದ್ವಿ, ಅದೇನೆಂದರೆ ಬೆಲ್ಲ ಇಲ್ಲ ಮೊಲಾಸಿಸ್. ಮೊಲಾಸಿಸ್ ಎಲೆಕ್ಷನ್ ಟೆಕ್ನಾಲಜಿಯಿಂದ ತರಿಸೋದು ತುಂಬ ಕಷ್ಟ. ಸೊ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀವಿ 4 kg. ಫರ್ಮೆಂಟೇಷನ್ಗೆ ಹೆಲ್ಪ್ ಆಗುತ್ತಿದೆ. ಸೊ ನಾವು ಫರ್ಮೆಂಟೇಷನ್ಗೆ ಹಾಕಿ 3 days ಆಗಿದೆ. ನೋಡೋಣ ಯಾವ ಥರ ಫರ್ಮೆಂಟ್ ಆಗಿದೆ, ಯಾವ ಥರ ಸ್ಟಾರ್ಟ್ ಆಗಿದೆ ಅನ್ನೋದನ್ನ. ನೀವೊಂದು ಅಬ್ಸರ್ವ್ ಮಾಡಿ, ಫಸ್ಟ್ ಡೇ ಬ್ಲ್ಯಾಕ್ ಕಲರ್ ಇತ್ತು. ಸೊ ನಾವೆಲ್ಲ ಹಾಕಿರೋದ್ರಿಂದ ನೋಡಿ ಕಲರ್ ಚೇಂಜ್ ಆಗಿದೆ. ಲೈಕ್ ವೇಸ್ಟ್ ಕಂಪೋಸರ್, ಗೋಕೃಪಾಮೃತ ಕಲರ್ ಥರ ತಿರುಗಿದೆ ಎಲ್ಲ. ಇದು ಜಸ್ಟ್ 3 days. ಓಕೆ, ಇದು ಮಿನಿಮಮ್ 9 days ಇಡಬೇಕು ನಾವು. ನೋಡಿ, ಮೊದಲು ಸ್ಟಾರ್ಟಿಂಗ್ 1 day ಮತ್ತು 2 ಡೇನಲ್ಲಿ ಈ ಥರ ಪೋಲು ಈಸಿಯಾಗಿ ಬರ್ತಿರ್ಲಿಲ್ಲ, ಸಿಗಾಕೊಂತಿತ್ತು. ಅಂದರೆ ಅದು ಕೊಳ್ತಿರ್ಲಿಲ್ಲ, ಗಟ್ಟಿ ಇರೋದ್ರಿಂದ ಕಷ್ಟ ಆಗ್ತಿತ್ತು. ಅದು ಈಸಿಯಾಗಿ ಹೋಗಿ ಬರುತ್ತೆ. ಸೊ ನೋಡೋಣ 3 days ಎಷ್ಟು ಆಗಿದೆ, ಇನ್ನೂ 3 days ಯಾವ ಥರ ಫರ್ಮೆಂಟೇಷನ್ ಆಗುತ್ತೆ ಅನ್ನೋದನ್ನ. ಸ್ಮೆಲ್ ಮಾತ್ರ ತುಂಬ ಪವರ್ಫುಲ್ ಆಗಿದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಎಲ್ಲದು ಏನೇನು ಯೂಸ್ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ಎಲ್ಲ ಥರ ಕೇಕ್ಸ್, ಆಯಿಲ್ ಕೇಕ್ಸ್, ಕೋಲ್ಡ್ ಪ್ರೆಸ್ ಆಯಿಲ್ ಕೇಕ್ಸ್ ಯೂಸ್ ಮಾಡಿ, ಅದರಲ್ಲಿ ಎಸ್ಪೆಷಲಿ ನಾವು ಮಶ್ರೂಮು ಮತ್ತು ಈ ಮಾವು ಕೇಕ್ ಹೊರಗಡೆಯಿಂದ ತರಿಸ್ಕೊಂಡು, ಮತ್ತು ಬೋನ್ ಮಿಲ್ಲು, ರಾಕ್ ಹಾಸ್ಪಿಟಲ್ ಹೊರಗಡೆಯಿಂದ ತರಿಸ್ಕೊಂಡಿದ್ವಿ. ಆಮೇಲೆ ಇದಕ್ಕೆ ಬರ್ತಕ್ಕಂಥ ಕೆಲವೊಂದು ಹೈ 100 ಬಿಲಿಯನ್ ಕೌಂಟ್ಸ್ NPK ಆಗ್ಬೋದು, EM ಕಲ್ಚರ್ ಆಗ್ಬೋದು. ಇದರಲ್ಲಿ ವುಡ್ ವಿನಿಗರ್ ಹಾಕಿದ್ದೀನಿ. ವುಡ್ ವಿನಿಗರ್ ನೆಸೆಸಿಟಿ ಇಲ್ಲ, ನಾನು ಸುಮ್ಮನೆ ಟೆಸ್ಟಿಂಗ್ ಪರ್ಪಸ್ ಹಾಕಿದ್ದು. ಸೊ EM ಕಲ್ಚರು ಈ ಥರ NPK ಈ ಥರ ನಾವೆಲ್ಲ ಹಾಕ್ಕೊಂಡು ಕರೆಕ್ಟಾಗಿ ಫರ್ಮೆಂಟೇಷನ್ ಮಾಡಿದರೆ ಈ ಥರ ಒಂದು ರಿಸಲ್ಟ್ ಬಂದಿದೆ ನಮಗೆ. ಇದರಲ್ಲಿ ನಾನು ಲ್ಯಾಬಿಗೆ ಕಳಿಸಿದ ಮೇಲೆ ರಿಪೋರ್ಟು ವಾಟ್ಸಪ್ಪಲ್ಲಿದೆ, ಮೇಲಲ್ಲಿದೆ, ಹಾಗಾಗಿ ತೋರ್ಸೋಕ್ಕಾಗ್ತಿಲ್ಲ ಲೈವು. ಬಟ್ ಯಾರ್ಯಾರಿಗೆ ಡೌಟ್ ಇದೆ, ಇಲ್ಲ ಯಾರ್ಯಾರಿಗೆ ರಿಪೋರ್ಟ್ ನೋಡ್ಬೇಕಂದ್ರೆ ಖಂಡಿತ ನಾನು ಶೇರ್ ಮಾಡ್ತೀನಿ. ಈಗಾಗಲೇ ಕೆಲವರಿಗೆಲ್ಲ ಶೇರ್ ಮಾಡಿದ್ದೀನಿ. ಆರ್ಗ್ಯಾನಿಕ್ ಕಾರ್ಬನ್ನು 42% ಇದೆ, ಅಂದರೆ 41.9%, ಅಂದರೆ 42% ಬಂದಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ನಮ್ಮದು ಎಕ್ಸ್ಪೆಕ್ಟೇಷನ್, ನಾನು ಟಾರ್ಗೆಟ್ ಇಟ್ಟಿದ್ದು 50% ಇಟ್ಟಿದ್ದೆ. ಬಟ್ ನಾನು ಎಲ್ಲದೂ ಮಿನಿಮಮ್ ಕ್ವಾಂಟಿಟಿ ಯೂಸ್ ಮಾಡಿರೋದ್ರಿಂದ 42% ಬಂದಿದೆ. ಇನ್ನೊಂದು ಮೈನ್ ಶಾಕಿಂಗ್ ಸರ್ಪ್ರೈಸ್ ಏನಂದರೆ, ಆರ್ಗ್ಯಾನಿಕ್ ಮ್ಯಾಟರ್ 72% ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದು ಮಾಯಿಶ್ಚರ್ 92% ಬಂದಿದೆ. ಮಾಯಿಶ್ಚರ್ ಗೊತ್ತು ನಮಗೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಮಾಯಿಶ್ಚರ್ ತುಂಬ ಇಂಪಾರ್ಟೆಂಟ್. ನಾವು ಕೊಡ್ತಕ್ಕಂಥ ನೀರು, ಗೊಬ್ಬರ, ಅದು ಮಾಯಿಶ್ಚರ್ ಇದ್ರೇ ಅದು ಓಲ್ಡ್ ಆಗಿರುತ್ತೆ. ಆವಾಗಲೇ ನಮಗೆ ಪ್ಲಾಂಟ್ ಎಲ್ಲ ತೊಗೊಳೋದು, ಪ್ಲಾಂಟಿಗೆ ಅಪ್ಟೇಕ್ ಆಗೋದು. ಇನ್ನೊಂದು ಮೇನ್ ಅಂದರೆ ಪ್ರೋಟೀನ್ 3.5% ಇದೆ ಪ್ರೋಟೀನ್. ನಾನು ಹೇಳಿದೆ ಕೋಳಿ ಗೊಬ್ಬರದಲ್ಲಿ 1 to 1.5% ಇರುತ್ತೆ, ಇಸ್ ಹೈಯೆಸ್ಟ್ ಕೋಳಿ ಗೊಬ್ಬರ. ಬಟ್ ಇದರಲ್ಲಿ 1.5 ಕಂಪೇರ್ ಮಾಡಿದರೆ ಇದರಲ್ಲಿ 1:3 ಇದೆ. ಸರಿ, 1.5 into 3, ಆಲ್ಮೋಸ್ಟ್ 1:2. ಸೊ ಪ್ರೋಟೀನ್ನ ನಾವು ಎದಕ್ಕೆ ಟಾರ್ಗೆಟ್ ಮಾಡಿದೆ ಅಂದರೆ, ಪ್ರತಿಯೊಂದರಲ್ಲೂ ಪ್ರೋಟೀನ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಮಶ್ರೂಮು ಮತ್ತು ಮಾವು ಕೇಕ್ ಯೂಸ್ ಮಾಡಿರೋದ್ರಿಂದ ಪ್ರೋಟೀನ್ ಕಂಟೆಂಟ್ ತುಂಬ ಚೆನ್ನಾಗಿ ಬಂದಿದೆ.
ಆಮೇಲೆ ಮಸ್ಟರ್ಡ್ ಕೇಕು, ಅದು ಪೆಸ್ಟಿಸೈಡ್, ಉಳಿಕೆ ಎಲ್ಲ ಇದು ಒಂಥರ ರೋಗಕ್ಕೂ ಪ್ಲಸ್ ಮ್ಯಾನ್ಯೂರ್ ಆಗಿ ಎಲ್ಲದಕ್ಕೂ ಕೆಲಸ ಮಾಡುತ್ತೆ. ಆಲ್ ಇನ್ ಒನ್. ಯಾವ ಕಂಪ್ನಿನೂ ಕೊಡಲ್ಲ ಈ ಥರ ಒಂದು ಲಿಕ್ವಿಡ್ ಆಗಲಿ, ಈ ಥರ ಒಂದು ಇಂಡಿಗ್ರೇಡಿಯೆಂಟ್ಸ್ ಆಗಲಿ. ಎಸ್ಪೆಷಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರಿಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಇದಾಯಿತು. ಈಗ ಕೆಲವರಿಗೆ ಲಿಕ್ವಿಡ್ ಮಾಡ್ಕೊಳಕ್ಕೆ ಆಗಲ್ಲಪ್ಪ. ಅವ್ರೇನು ಮಾಡ್ಬೋದಂದರೆ ಇದೇ ಇಂಡಿಗ್ರೇಡಿಯೆಂಟ್ಸ್ನೆಲ್ಲ ಒಂದು ಗುಂಡಿ ತೆಗೆದ್ಬಿಟ್ಟು ಗುಂಡಿಯಲ್ಲೆಲ್ಲ ಹಾಕ್ಕೊಂಬಿಟ್ಟು ಒಂದು ಕಲ್ಚರ್ ಅದನ್ನು ಗೋಕೃಪಾಮೃತ, ವೇಸ್ಟ್ ಕಂಪೋಸರ್, ಇಲ್ಲ EM ಕಲ್ಚರು ಈ ಥರನೆಲ್ಲ ಸ್ಪ್ರೇ ಮಾಡಿ ಅದನ್ನ ಕಾಂಪೋಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಮೈಕ್ರೋರೈಸಾ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೆಳೆಗೆ 1 ಟೈಮ್ ಕೊಟ್ಟರೆ ಸಾಕು. ಶಾರ್ಟ್ ಟೈಮ್ ಬೆಳೆಗೆ. ಲಾಂಗ್ ಟೈಮ್ ಕ್ರಾಪಿಗೆ 2 ಟೈಮ್ಸ್ ಕೊಟ್ಟರೆ ಮುಗೀತು. ನೀವು ಯಾವುದೇ ಮ್ಯಾನ್ಯೂರ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಒಂದು ಕಾಂಬಿನೇಷನ್ ಮಾಡ್ಕೊಂಡಾಗ ಮಾತ್ರ. ಸೊ ನೀವು ಕ್ವಾಂಟಿಟಿ ಇದಕ್ಕೆ ಲಿಮಿಟ್ ಎಲ್ಲ ಎಷ್ಟು ಬೇಕಾದ್ರೆ ಹಾಕ್ಬೋದು. ನಿಮ್ಮ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಯಾವ ಬೆಳೆಗೆ ಎಷ್ಟು ಬೇಕಾಗುತ್ತೆ. ಸೊ ಲಾಂಗ್ ಟರ್ಮ್ ಕ್ರಾಪ್ ಈ ಬಾಳೆ, ಅಡಿಕೆ, ತೆಂಗು ಎಲ್ಲ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಹಾಕೋಬೋದು. ಇನ್ನು ಶಾರ್ಟ್ ಟೈಮ್ ಕ್ರಾಪ್ ವೆಜಿಟೇಬಲ್ಸು ಈ ಥರ ಕ್ರಾಪ್ಸ್ಗೆಲ್ಲ ನೀವು ಯಾವಾಗ ಬೇಕಾದ್ರೆ ನೀವು ಸ್ಟಾರ್ಟಿಂಗು 1 ಟೈಮ್ ಕೊಟ್ಟರೆ ಸಾಕು ಶಾರ್ಟ್ ಟೈಮ್ ಕ್ರಾಪಿಗೆ. ಲಾಂಗ್ ಟೈಮ್ ಕ್ರಾಪಿಗೆ 2 ಟೈಮ್ಸ್ ರೆಕಮೆಂಡೆಡ್. ಇಲ್ಲ ಈ ಥರ ನೀವು ಲಿಕ್ವಿಡ್ ಮಾಡಿಕೊಂಡು ಮಾಡ್ಬೋದು ಫರ್ಮೆಂಟೇಷನ್. ಕೆಲವರಿಗೆಲ್ಲ ಮಾಡೋಕ್ಕಾಗಲ್ಲ, ಟೈಮ್ ಇರಲ್ಲ. ಸೊ ಹಂಗಾಗಿ ಇಲ್ಲಿ 2 ಆಪ್ಷನ್ ಇದೆ. ನಾವು ಮ್ಯಾನ್ಯೂರ್ ಆಗಿ ಯೂಸ್ ಮಾಡ್ಬೋದು, ಇದೇ ಫಾರ್ಮುಲಾನ ಲಿಕ್ವಿಡ್ ಆಗಿ ಯೂಸ್ ಮಾಡ್ಬೋದು. ಲಿಕ್ವಿಡ್ ಆಗಿ ಯೂಸ್ ಮಾಡೋದ್ರಿಂದ ಸ್ಪ್ರೇಯಿಂಗಿಗೆ ನಮಗೆ ಲಿಕ್ವಿಡ್ ಸಿಗುತ್ತೆ. ಅದು ತುಂಬ ಅಡ್ವಾಂಟೇಜ್. ಸೊ ಈ ಥರ ಒಂದು ಕಾಂಬಿನೇಷನ್ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ನಿಮಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಿಮ್ಗೆ ಇದರಲ್ಲಿ ಈ ರಿಪೋರ್ಟ್ಸ್ ಯಾರ್ಯಾರಿಗೂ ನೋಡಬೇಕಾದ್ರೆ ನಾನು ಪರ್ಸ್ನಲಾಗಿ ಅವ್ರಿಗೆ ರಿಪೋರ್ಟ್ಸು ಕಳಿಸ್ತೀನಿ. ಆ್ಯಕ್ಚುಲಿ ಪ್ರಿಂಟೌಟ್ ತಗೊಂಡು ನಾನು ತೋರಿಸ್ಬೇಕಾಗಿತ್ತು. ಸೊ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಪ್ರಿಂಟೌಟ್ ತಗೊಂಡು ಇದೆಲ್ಲ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಸೊ ಇದರಲ್ಲಿ ಇನ್ನೊಂದೇನೆಂದರೆ ನಮಗೆ ಫಾಸ್ಫರಸ್ಸು, ಪೊಟ್ಯಾಶ್ ಸ್ವಲ್ಪ ಕಡಿಮೆ ಇದೆ. ಅಂದರೆ ಚೆನ್ನಾಗಿದೆ, ಬಟ್ ಸ್ವಲ್ಪ ನಮ್ಗೆ ಎಕ್ಸ್ಪೆಕ್ಟೇಷನ್ ಅಷ್ಟು ಬಂದಿಲ್ಲ. ಅದಕ್ಕೆ ನಾನು ಫಾಸ್ಫರಸ್ಸು, ಪೊಟ್ಯಾಶ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫರ್ದರ್ ವೇಸ್ಟ್ ಕಂಪೋಸರ್ನು ಇಲ್ಲ ಯಾವುದೋ ಒಂದು ಕಲ್ಚರ್ನ ಯೂಸ್ ಮಾಡಿಕೊಂಡು ಫಾಸ್ಫರಸ್ಸು, ಪೊಟ್ಯಾಶ್ ಎರಡನ್ನೂ ನಾನು ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ಸೊ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ನಿಮಗೆ ಡೈರೆಕ್ಟಾಗಿ ಬರೋದ್ರಿಂದ ನಿಮಗೆಲ್ಲ ಅನುಕೂಲ ಆಗುತ್ತೆ. ಸೊ ಈ ಥರ ನೀವೆಲ್ಲ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನಾವು ಒಳ್ಳೆ ಇಳುವರಿ ತೆಗಿಬೋದಕ್ಕಿಂತ ಒಳ್ಳೆ ರೋಗ ಮತ್ತು ನೆಲದಲ್ಲಿ ಮಾಯಿಶ್ಚರ್ ಇರೋದ್ರಿಂದ ಈಗ ಎಲ್ಲರಿಗೂ ಗೊತ್ತು ತುಂಬ ಬಿಸಿಲಿದೆ. ಸೊ ಇಂಥ ಟೈಮಲ್ಲಿ ಮಾಯಿಶ್ಚರ್ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.